ಮತ್ತೊಮ್ಮೆ ಶತ್ರು ರಾಷ್ಟ್ರದ ಕಳ್ಳಾಟ ಈಗ ಬಟಾ ಬಯಲಾಗಿದೆ. ಪಾಕಿಸ್ತಾನ ಸಚಿವನಿಂದ ಎಲ್ಇಟಿ ಮುಖ್ಯಸ್ಥನಿಗೆ ಈಗ ಭರವಸೆಯನ್ನು ಕೊಟ್ಟಿದ್ದಾರೆ. IMF ಹಣದಲ್ಲಿ ಉಗ್ರರ ಕೇಂದ್ರ ಕಚೇರಿಯನ್ನ ಮರು ನಿರ್ಮಾಣವನ್ನ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಕಚೇರಿ ಮರು ನಿರ್ಮಾಣದ ಬಗ್ಗೆ ಪಾಕ್ ಸಚಿವರೇ ಈಗ ಉಗ್ರರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಲಷ್ಕರ್ ಎ ತೊಯ್ಬಾ ಮುಖ್ಯಸ್ಥರಿಗೆ ಭರವಸೆಯನ್ನ ರಾಣಾ ತನ್ವೀರ್ ಹುಸೇನ್ ಈಗ ಕೊಟ್ಟಿರುವಂತಹ ಭರವಸೆ. ಈ ವಿಚಾರದಿಂದ ಈಗ ಮತ್ತೆ ಬಯಲಾಗ್ತಾ ಇದೆ. ಇಡೀ ವಿಶ್ವದಾದ್ಯಂತ ಪಾಕಿಸ್ತಾನದ ಮುಖವಾಡ ಈಗ ಕಳಚಿ ಬಿದ್ದಿದೆ. ಅಂದ್ರೆ ನಾವು ಉಗ್ರರಿಗೆ ಪೋಷಣೆ ಕೊಡಲ್ಲ, ಉಗ್ರರಿಗೆ ರಕ್ಷಣೆ ಕೊಡಲ್ಲ, ಉಗ್ರರಿಗೂ ನಮಗೂ ಸಂಬಂಧನೇ ಇಲ್ಲ ಅಂತ ಇಡೀ ಜಗತ್ತಿಗೆ ಸಾರಿ ಸಾರಿ ಹೇಳ್ತಾ ಇತ್ತು ಪಾಕಿಸ್ತಾನ. ಇವತ್ತು ಪಾಕಿಸ್ತಾನದ ಮುಖವಾಡ ಮತ್ತೆ 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 ಇಡೀ ವಿಶ್ವದಾದ್ಯಂತ ಕಳಚಿ ಬೀಳ್ತಾ ಇದೆ. ಯಾಕಂದ್ರೆ ಮೊನ್ನೆ ಆಪರೇಷನ್ ಸಿಂಧೂರ್ ಮಾಡಿದಂಥ ಸಂದರ್ಭದಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿದ್ದಂಥ 5 ಉಗ್ರರ ಅಡಗುತಾಣಗಳು, ಇನ್ನು ಪಾಕಿಸ್ತಾನದಲ್ಲಿದ್ದಂತಹ 4 ಅಡಗುತಾಣಗಳು, ಒಟ್ಟಿಗೆ 9 ಅಡಗುತಾಣಗಳನ್ನು, ಮಸೀದಿಗಳನ್ನು, ಶಸ್ತ್ರಾಸ್ತ್ರಗಳ ಒಂದು ಗೋಡೌನ್ಗಳನ್ನು ಧ್ವಂಸ ಮಾಡಿತ್ತು ನಮ್ಮ ಭಾರತೀಯ ಸೇನೆ. ವಾಯುದಾಳಿಯಿಂದ ಅಕ್ಷರಶಃ ಪಾಕಿಸ್ತಾನ ತತ್ತರಿಸಿ ಹೋಗಿತ್ತು. ಪಾಕಿಸ್ತಾನದ ಪ್ರಜೆಗಳಿಗಾಗಲಿ ಪಾಕಿಸ್ತಾನದ ಸೈನಿಕರಿಗಾಗಲಿ ಯಾವುದೇ ರೀತಿಯಾದಂಥ ತೊಂದರೆ ಕೊಡದೇ ಕೇವಲ ನಮ್ಮ ಗುರಿ ಉಗ್ರರು ಮಾತ್ರ ಆಗಿತ್ತು. ಈಗ ಮತ್ತೆ ಅದನ್ನ ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಭಾರತೀಯ ಸೇನೆಯಿಂದ ನಿನ್ನೆ ಕೂಡ ಉಗ್ರರ ಶಿಬಿರ ಈಗ ಉಡಿಸಾಗಿದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಿಂದ ಶಿಬಿರ ಈಗ ಧ್ವಂಸ ಮಾಡಿದ್ದಾರೆ ಭಾರತೀಯ ಸೇನೆ. ಲಷ್ಕರ್ ಎ ತೊಯ್ಬಾ ಕೇಂದ್ರ ಕಚೇರಿಯನ್ನ ಭಾರತೀಯ ಸೇನೆ ಧ್ವಂಸಗೊಳಿಸಿದೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದಂಥ ಸಂದರ್ಭದಲ್ಲೇ ಪಾಕ್ ಸಚಿವ ಈಗ ಭರವಸೆ ಕೊಟ್ಟಿದ್ದಾರೆ. ಎಲ್ಇಟಿ ಮುಖ್ಯಸ್ಥ ಇಕ್ಬಾಲ್ ಹಶ್ಮಿಗೆ ಅಲ್ಲಿಯ ಸಚಿವರೊಬ್ಬರು ಈಗ ಭರವಸೆ ಕೊಟ್ಟಿದ್ದಾರೆ. ನಿಮಗೇನು ಲಾಸ್ ಮಾಡ್ಕೊಳ್ಳೋಕ್ಕೆ ನಾವು ಬಿಡಲ್ಲ, ಎಲ್ಲ ನಿಮಗೆ ಕಟ್ಟಡಗಳನ್ನು, ಮಸೀದಿಗಳನ್ನು, ನಿಮ್ಮ ಮನೆಗಳನ್ನೆಲ್ಲ ನಿರ್ಮಾಣ ಮಾಡಿಕೊಡ್ತೀವಿ ಅಂತ. ಒಂದು ಕಡೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಿಂದ ಒಂದು ಕಡೆ ಶಿಬಿರಗಳೆಲ್ಲ ಧ್ವಂಸ ಆಗಿದ್ದಾವೆ, ಅವರ ಮನೆಗಳು ಧ್ವಂಸ ಆಗಿದ್ದಾವೆ, ಮಸೀದಿಗಳು ಧ್ವಂಸವಾಗಿದ್ದಾವೆ, ಉಗ್ರರಿಗೆ ತರಬೇತಿ ಕೊಡ್ತಾ ಇದ್ದಂತಹ ತರಬೇತಿ ಕೇಂದ್ರಗಳು ಧ್ವಂಸವಾಗಿದ್ದಾವೆ. ಒಟ್ಟಿಗೆ 9 ಅಡಗುತಾಣಗಳು, ಮಸೀದಿಗಳನ್ನು ಭಾರತೀಯ ಸೇನೆ ಧ್ವಂಸ ಮಾಡಿದೆ. ಈಗ ಉಗ್ರರಿಗೆ ನಾವು ರಕ್ಷಣೆ ಕೊಡಲ್ಲ ಅಂತ ಹೇಳಿದ್ಮೇಲೆ ಈ ಉಗ್ರರಿಗೆ ಮತ್ತೆ ಯಾಕೆ ನೀವು ಕಟ್ಟಡಗಳನ್ನ ಕಟ್ಕೊಡ್ತೀವಿ, ಮನೆಗಳನ್ನು ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಾ? ಶಹಬಾಜ್ ಶರೀಫ್ ಅವರು ಎಷ್ಟು ಸುಳ್ಳನ್ನು ಹೇಳ್ತಾರೆ ಅನ್ನೋದು, ಅಲ್ಲಿಯ ಸಚಿವರು ಎಷ್ಟು ಸುಳ್ಳನ್ನು ಹೇಳ್ತಾರೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಿದೆ. ಒಂದು ಕಡೆ ಆ ಸಿಯಾಲ್ಕೋಟ್ ವಾಯುನೆಲೆಯಲ್ಲಿ ನಿಂತ್ಕೊಂಡು ನಮ್ಮ ಭಾರತೀಯ ಸೇನೆಯನ್ನು ಹೊಡೆದಾಕಿದ್ವಿ, ಭಾರತೀಯ ಕ್ಷಿಪಣಿಗಳನ್ನು ನಾವು ಆಗಸದಲ್ಲೇ ಧ್ವಂಸ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಅದು ರಿವರ್ಸ್ ಆಗಿದೆ. ಪಾಕಿಸ್ತಾನದ ಕ್ಷಿಪಣಿಗಳನ್ನು, ಪಾಕಿಸ್ತಾನದ ಜೆಟ್ ವಿಮಾನಗಳನ್ನು ಭಾರತೀಯ ಸೇನೆ ನಿರ್ದಿಷ್ಟ ಸ್ಥಳ ತಲುಪುವ ಮೊದಲೇ ಆಗಸದಲ್ಲೇ ಎಲ್ಲವನ್ನು ಕೂಡ ಹೊಡೆದಾಕಿರೋದು ಭಾರತೀಯ ಸೇನೆ. ನಮ್ಮ ಬ್ರಹ್ಮೋಸ್ ಇರ್ಬೋದು, S-400 ಇರ್ಬೋದು, MiG-29 ಇರ್ಬೋದು, ಹೀಗೆ ಅನೇಕ ಶಸ್ತ್ರಾಸ್ತ್ರಗಳು, ಅನೇಕ ಜೆಟ್ ವಿಮಾನಗಳು ಇವತ್ತು ಸರಿಯಾದ ಸಮಯಕ್ಕೆ ಸರಿಯಾದಂತಹ ಪಾಠವನ್ನೇ ಪಾಕಿಸ್ತಾನಕ್ಕೆ ಕಲಿಸಿದೆ ಅನ್ನೋದು ಇವತ್ತು ಇಡೀ ಜಗತ್ತಿಗೆ ಗೊತ್ತಾಗಿದೆ. ಇನ್ನೊಂದು ಕಡೆ ಪ್ರತಿ ಉಗ್ರರಿಗೂ ಕೂಡ 1 ಕೋಟಿ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ. ಅದು IMF ಇಂದ ಸಾಲ ತೆಗೆದುಕೊಂಡಂಥ ಹಣದಲ್ಲಿ, ವಿಶ್ವ ಬ್ಯಾಂಕಲ್ಲಿ ಸಾಲ ತೆಗೆದುಕೊಂಡು ಇವತ್ತು ಉಗ್ರರಿಗೆ ಪೋಷಣೆ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಅಜಾರ್ ಮಸೂದ್ ಕುಟುಂಬಕ್ಕೂ ಕೂಡ ಹಣ ಕೊಟ್ಟಿದ್ದಾರೆ. IMF ಹಣದಿಂದ ಮಸೂದ್ ಕುಟುಂಬಕ್ಕೆ ಒಟ್ಟು 14 ಕೋಟಿ ರೂಪಾಯಿ ಪರಿಹಾರ. ಜೂನ್ 2ನೇ ತಾರೀಕು ಪಾಕ್ ಬಜೆಟ್ ಹಿನ್ನೆಲೆಯಲ್ಲಿ IMF ನಿಂದ 8,500 ಕೋಟಿ ಸಾಲ ಆಗಿದೆ. ಇದೀಗ IMF ಹಣ ಈಗ ಉಗ್ರರ ಕಚೇರಿ ನಿರ್ಮಾಣಕ್ಕೆ ಬಳಕೆ ಆಗ್ತಾ ಇದೆಯಾ? ಮತ್ತೊಮ್ಮೆ ಇಡೀ ವಿಶ್ವದ ಮುಂದೆ ಬೆತ್ತಲಾಗಿದೆ ಪರಮ ಪಾಪಿ ಪಾಕಿಸ್ತಾನ. ಅಜಾರ್ ಮಸೂದ್ ಕುಟುಂಬಕ್ಕೆ ಪಾಕ್ ಪರಿಹಾರ ಕೊಟ್ಟಿರೋದು 14 ಕೋಟಿ ರೂಪಾಯಿ. ಯಾಕಂದ್ರೆ ಆ ಮಸೂದ್ ಒಬ್ಬ ಬಿಟ್ಟು ಮಸೂದ್ ಇಡೀ ಫ್ಯಾಮಿಲಿ ಭಾರತೀಯ ಸೇನೆ ನಡೆಸಿದಂತಹ ಕಾರ್ಯಾಚರಣೆಯಲ್ಲೇ ಪ್ರಾಣ ಬಿಟ್ಟಿದ್ದಾರೆ, ರಕ್ತ ಹರಿಸಿದ್ದಾರೆ. ಯಾಕಂದರೆ ಮಸೂದ್ ನಮಗೆ ಬೇಕಾದಂಥವನು, ಜೊತೆಗೆ ಅಲ್ಲಿಯ ಕೆಲವೊಂದಿಷ್ಟು ಉಗ್ರ ಕಮಾಂಡರ್ಗಳೇನಿದಾರಲ್ಲ ಅವರು ಭಾರತಕ್ಕೆ ಬೇಕಾಗಿದ್ದರು. ಅವ್ರನ್ನ ತಲಾಶ್ ಮಾಡ್ತಾ ಇದ್ರು ಭಾರತೀಯ ಸೇನೆ. ಆದರೆ ಅವರು ಬೇರೆ ಸ್ಥಳದಲ್ಲಿ ಇದ್ದರು ಅಂತ ಕಾಣಿಸುತ್ತೆ. ಅವರ ಮನೆಯ ಫ್ಯಾಮಿಲಿ ಮೆಂಬರ್ಸ್ 14 ಜನನು ಕೂಡ, ಮಸೂದ್ ಫ್ಯಾಮಿಲಿ 14 ಜನನು ಕೂಡ ಕ್ಷಿಪಣಿ ದಾಳಿಗೆ ಅಕ್ಷರಶಃ ತತ್ತರಿಸಿ ಹೋಗಿದ್ರು. ಜೊತೆಗೆ ಮನೆ ಕೂಡ ಧ್ವಂಸ ಆಯಿತು, ಎಲ್ಲರೂ ಕೂಡ ಪ್ರಾಣ ಚೆಲ್ಲಿದ್ರು. ಹಾಗಾಗಿ ಇವತ್ತು IMF ಇಂದ ಸಾಲ ತೆಗೆದುಕೊಂಡಿದೆ. ವಿಶ್ವ ಹಣಕಾಸು ಸಂಸ್ಥೆಯ ಒಂದು ಅಂಗಸಂಸ್ಥೆ IMF, ಅದರಿಂದ ಸಾಲ ತೆಗೆದುಕೊಂಡು ಇವತ್ತು ಉಗ್ರರ ಪೋಷಣೆಯನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿನೋದ್ ಕೊಡ್ತಾ ಹೋಗ್ತಾರೆ. ವಿನೋದ್, ಒಂದು ಕಡೆ ಪಾಕಿಸ್ತಾನ ಭಾರತದ ಹೊಡೆತಕ್ಕೆ ತತ್ತರಿಸಿ ಹೋಗಿದೆ.
3 ದಿವಸಕ್ಕೆ ನಮ್ಮ ಹತ್ರ ಯುದ್ಧ ಮಾಡೋಕ್ಕಾಗಲ್ಲ, ದಯಮಾಡಿ ಭಾರತದವ್ರನ್ನ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಿ ಅಂತ ಅಮೆರಿಕದ ಮೊರೆ ಹೋಗಿದ್ರು. ಅದಾದಮೇಲೆ 7 ಬಿಲಿಯನ್ ಸಾಲ ಬೇಕು ಅಂತ ವಿಶ್ವ ಬ್ಯಾಂಕ್ ಮೊರೆ ಹೋಗಿದ್ರು. ಈಗ IMF ಅಲ್ಲಿ ತೆಗೆದುಕೊಂಡಂಥ ಸಾಲ ಉಗ್ರರ ಪೋಷಣೆ ಮಾಡ್ತಾ ಇದ್ದಾರೆ, ಉಗ್ರರಿಗೆ ಪರಿಹಾರ ಕೊಟ್ಟಿದ್ದಾರೆ, ಮಸೂದ್ ಕುಟುಂಬಕ್ಕೆ 14 ಕೋಟಿ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಉಗ್ರರಿಗೆ ರಕ್ಷಣೆ ಕೊಡಲ್ಲ ನಾವು, ಉಗ್ರರಿಗೂ ನಮಗೂ ಸಂಬಂಧ ಇಲ್ಲ ಅಂದಮೇಲೆ ಯಾಕೆ ಈ ಥರ ಪರಿಹಾರ ಕೊಡ್ತಾ ಇದ್ದಾರೆ ಅಂತ ವಿನೋದ್ ಪ್ರಶ್ನೆ. ಈಗ ಸಚಿನ್, ಪಾಕಿಸ್ತಾನ ಏನಿದೆ ಇವಾಗಿಂದಲ್ಲ, ಕಳೆದ ಒಂದು 50-60 ವರ್ಷಗಳಿಂದ ಪರಮ ಪಾಪಿ ಈ ಮನುಷ್ಯ ರೂಪ ಇರ್ತಕ್ಕಂಥ ನರರಾಕ್ಷಸರು ಆಗಿರುವ ಒಂದು ಉಗ್ರಗಾಮಿಗಳನ್ನ ಪೋಷಣೆ ಮಾಡುತ್ತಾ ಪಾಲನೆ ಮಾಡುತ್ತಾ ಬಂದಿದೆ. ಈಗ ಅದ್ರ ನಾವು ಆ ಒಂದು ವಿಚಾರವನ್ನು ಸಾಬೀತು ಮಾಡೋ ಅವಶ್ಯಕತೆ ಇಲ್ಲ. ಪದೇ ಪದೇ ತಾನೇ ತನ್ನ ಕರಾಳ ಮುಖವನ್ನ ಇಡೀ ಜಗತ್ತಿಗೆ ಪದೇ ಪ್ರೂವ್ ಮಾಡ್ತೀವಿ. ಈಗ ಆದ್ರೆ ಆ ವಿಚಾರವಾಗಿ ಬಂದ್ರೆ, ಈಗ IMF ನಿಂದ ತೆಗೆದುಕೊಂಡಿರ್ತಕ್ಕಂಥ ಹಣವನ್ನ ಒಂದು ಟೆರರಿಸಂ ಕುಟುಂಬಕ್ಕೆ 14 ಜನ ಸಾವನ್ನಪ್ತಾರೆ, ಆ ಒಂದು ಕುಟುಂಬಕ್ಕೆ 14 ಕೋಟಿ ಕೊಡ್ತಾರೆ. ಜೊತೆಗೆ ಪಾಕಿಸ್ತಾನದಲ್ಲಿ ಏನೋ ಲಷ್ಕರ್ ಎ ತೊಯ್ಬಾದ ಮುಖ್ಯ ಕಚೇರಿ, ಕೇಂದ್ರ ಕಚೇರಿ, ಮುರುದಿಕೆ ಕಚೇರಿನ ಮತ್ತೆ ನಾವು ರಿಪೇರಿ ಮಾಡ್ಕೊಡ್ತೀವಿ. ಜೊತೆಗೆ ಸಾವನ್ನಪ್ಪಿರೋರ ಅಂದ್ರೆ ಆ ಟೆರರಿಸಂ ಆಕ್ಟಿವಿಟಿಲಿ ಸಾವನ್ನಪ್ಪಿರೋ ಪ್ರತಿಯೊಬ್ಬರಿಗೂ ಮನೆ ಮಾಡ್ಕೊಡ್ತೀವಿ ಅಂದ್ಬಿಟ್ಟು ಸರ್ಕಾರ ಆಶ್ವಾಸನೆ ಕೊಟ್ಟಿದೆ. ಈಗ ಅದರಲ್ಲಿ ಕೆಲವೊಂದಿಷ್ಟು ಹಣವನ್ನು ರಿಲೀಸ್ ಮಾಡಿದೆ. ಆದ್ರೆ ಇಲ್ಲಿಯೂ ಸ್ಪಷ್ಟವಾದ ವಿಚಾರ ಏನು, ಅಂತಾರಾಷ್ಟ್ರೀಯ ಮಾನಿಟರಿ ಫಂಡ್ ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇಂದ ಕಳೆದ ಒಂದು ಮೇ ಅಂದ್ರೆ ಇದೇ ತಿಂಗಳು 9ನೇ ತಾರೀಕು 8,500 ಕೋಟಿ ಸಾಲವನ್ನು ಬಿಡುಗಡೆ ಮಾಡಿತ್ತು IMF ಹಣ. ಆ ಒಂದು IMF ಹಣವನ್ನು ಈಗಾಗಲೇ ಪಾಕಿಸ್ತಾನ ಸರ್ಕಾರ ದುರ್ಬಳಕೆ ಮಾಡಿಕೊಟ್ಟಿದೆ. ಈ ವಿಚಾರ ಭಾರತ ಸರ್ಕಾರಕ್ಕೆ ಮುಂಚೆನೆ ಗೊತ್ತಿತ್ತು. ಈ ಒಂದು ಹಣವನ್ನು ಟೆರರಿಸಂ ಆಕ್ಟಿವಿಟಿಗೆ ಬಳಸ್ತಿದೆ ಅಂದ್ಬಿಟ್ಟು ಕೇಂದ್ರ ಸರ್ಕಾರ ಕೆಲವೊಂದಿಷ್ಟು ಸಚಿವರುಗಳಾಗ್ಲಿ ಅಧಿಕಾರಿಗಳಾಗ್ಲಿ ಈ ಒಂದು IMF ಗೆ ಪದೇ ಒಂದು ಮನವಿ ಮಾಡಿದ್ರು. ಸರ್ಕಾರಕ್ಕೆ, ಪಾಕಿಸ್ತಾನ ಸರ್ಕಾರಕ್ಕೆ ಹಣವನ್ನು ಕೊಡಬೇಡ್ರಿ, ಅವರು ಟೆರರಿಸಂ ಆಕ್ಟಿವಿಟಿಗೆ ಬಳಸ್ತಾರೆ, ಪೋಷಣೆ ಮಾಡ್ತಾರೆ ಟೆರರಿಸಂಗಳನ್ನ ಅಂದ್ಬಿಟ್ಟು ಇದು ಅಷ್ಟಾದ್ರೂ ಸಹ ಒಂದು IMF ಅವ್ರ ಮಾತು ಕೇಳದೇನೆ ಈ ಒಂದು ಹಣವನ್ನ ನೀಡಿತ್ತು. ಆದ್ರೆ ಈಗ ಪ್ರತ್ಯೇಕ ಸಾಕ್ಷಿನೇ ಆಗಿದೆ. ಯಾಕಂದ್ರೆ ನಿನ್ನೆ ಒಂದು ಸಚಿವರು, ಪಾಕ್ ಸಚಿವರು LET ಮುಖ್ಯಸ್ಥರನ್ನು ಭೇಟಿ ಮಾಡಿ ಅವೆಲ್ಲ ರೆಡಿ ಮಾಡಿ ಕೊಡ್ತೀವಿ ಅಂದ್ಬಿಟ್ಟು ಮಾತನ್ನು ಕೊಟ್ಟಿದ್ದಾರೆ. ಆದ್ರೆ ಇನ್ನೊಂದು, ಈ ಪಾಕಿಸ್ತಾನ ಸರ್ಕಾರ IMF ಹೇಳ್ತಕ್ಕಂತ ಮಾತು ಇದೆ. ಜೂನ್ 2ನೇ ತಾರೀಕು ಪಾಕ್ ಸರ್ಕಾರದ ಒಂದು ಬಜೆಟ್ ಇದೆ. ಸೊ ಬಜೆಟ್ ಹಿನ್ನೆಲೆ ನಾವು ಸಾಲ ಮಾಡ್ತಿದ್ದೇವೆ ಅಂದ್ಬಿಟ್ಟು ಒಂದು ಸ್ಪಷ್ಟನೆ ಕೊಟ್ಟಿದ್ದು. ಆ ಒಂದು ಸ್ಪಷ್ಟನೆ ಕೊಟ್ಟ ಬಳಿಕ ಈಗ ಟೆರರಿಸಂಗಳಿಗೆ ಈ ಒಂದು ಹಣವನ್ನು ದುರುಪಯೋಗ ಮಾಡಿಕೊಟ್ಟಿದೆ. ಒಂದು. ಎರಡನೇದ್ದು, ಈಗಾಗಲೇ ಅಂತಾರಾಷ್ಟ್ರೀಯ ಅಂದ್ರೆ ವಿಶ್ವ ಬ್ಯಾಂಕ್ ಏನಿದೆ, ವಿಶ್ವ ಬ್ಯಾಂಕಿಗೆ $7.5 ಬಿಲಿಯನ್ ನಷ್ಟು ಸಾಲವನ್ನು ಕೇಳಿತ್ತು. ಆ ಒಂದು ಸಾಲದ ಭಾಗವಾಗಿ $2.5 ಬಿಲಿಯನ್ ಈಗಾಗಲೇ ಕೊಟ್ಟಾಗಿದೆ. ಆದ್ರೆ ಇನ್ನೂ $5.5 ಬಿಲಿಯನ್ ನಮಗೆ ಬಿಡುಗಡೆ ಮಾಡಿ ಅಂದ್ಬಿಟ್ಟು ಪಾಕಿಸ್ತಾನ ಪದೇ ವಿಶ್ವ ಬ್ಯಾಂಕಿಗೆ ಒಂದು ಮನವಿಯನ್ನು ಮಾಡಿದೆ. ಆದ್ರೆ ಕಳೆದ ವಾರವಷ್ಟೇ ಭಾರತಕ್ಕೆ ಬಂದಿರ್ತಕ್ಕಂಥ ವಿಶ್ವ ಬ್ಯಾಂಕ್ ನ ಅಧ್ಯಕ್ಷ ಆಗಿರ್ತಕ್ಕಂಥ ವಿಜಯ್ ಬಾಂಗಾ ಅವರು ಸಹ ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿಯಾಗಿ ಈ ಒಂದು ಹಣ ಬಿಡುಗಡೆ ಮಾಡಬಾರ್ದು ಎಂದು ಪ್ರಧಾನಮಂತ್ರಿ ಅವರು ಹೇಳಿ ಮತ್ತೆ ಈಗ ಪದೇ ಈ ಒಂದು ದುಡ್ಡು ಈ ತರ ಬಳಸ್ಕೊತಿದ್ದಾರೆ. ಸತ್ಯ, ಧನ್ಯವಾದ ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.